ಬಾಗಲಕೋಟೆ ಬ್ರೇಕಿಂಗ್ ನ್ಯೂಸ್. ಹೌದು ವೀಕ್ಷಕರೇ, ಇದು ಬಾಗಲಕೋಟೆ ಮತಕ್ಷೇತ್ರ ಒಳಪಡುವ ನವನಗರ್ ಸೆಕ್ಟರ್ ನಂಬರ್ 22ರಲ್ಲಿ ಶಾಂತಿ ಹಾಸ್ಪಿಟಲ್ ಓಪನಿಂಗ್ ಸೆರೆಮನಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯ ವ್ಯಕ್ತಿಗಳು ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ರವರು, ಸಚಿವರು, ಕರ್ನಾಟಕ ಸರ್ಕಾರ, ಮಾನ್ಯ ಶ್ರೀ ಎಚ್.ಜಿ. ನಂಜೇನಮಠ ರವರು, ಅಧ್ಯಕ್ಷರು ಕೆಪಿಸಿಸಿ ಬಾಗಲಕೋಟೆ, ಮಾನ್ಯ ಶ್ರೀ ಜಿ.ಟಿ. ಪಾಟೀಲ್ ರವರು, ಶಾಸಕರು ಹಾಗೂ ಅಧ್ಯಕ್ಷರು ಹಟ್ಟಿ ಚಿನ್ನದ ಗಣಿ ಬಿಳಗಿ ಮತಕ್ಷೇತ್ರ, ಹಾಗೂ ಕಾಂಗ್ರೆಸ್ ಪಕ್ಷದ ಹಾಲಿ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಹಾಗೂ ಎಲ್ಲಾ ಕಾರ್ಯಕರ್ತರು ಹಾಗೂ ರೈತ ಬಾಂಧವರು ಹಾಗೂ ಎಲ್ಲಾ ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ವರದಿ ಮಾರುತಿ ಹಾನಾಪುರ್, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಬಾಗಲಕೋಟೆ. ಸುಮಾರು 2 ಗಂಟೆ ಕಾಲ ನಾವು ಕಳೆದು ಸ್ಮರಣೀಯ ಅನ್ನೋ ಹಾಗೆ ಆಯಿತು. ಆಸ್ಪತ್ರೆ ಅತ್ಯಂತ ಸುಸಜ್ಜಿತಗೊಳಿಸಬೇಕು, ಎಲ್ಲ ರೀತಿಯಿಂದ ನಿಂತಿದ್ದೇವೆ. ನಾನು ರೆಡ್ಡಿಯವರನ್ನ ಒಬ್ಬ ಉತ್ತಮವಾಗಿರ್ತಕ್ಕಂಥ ಯುವ ನಾಯಕ, ಸಾಕಷ್ಟು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯುವಕರ ಬೆಂಬಲ ಸಹಿತ ಮನಸ್ಸುಗಳೇನದಾವ. ಯಾರು 10 ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡಿ ಬಡವರ ಹಣನ ಸಾವಿರಾರು ಕೋಟಿ ರೂಪಾಯಿ ಬರ ಪರಿಹಾರ ಬರಬೇಕಾಗಿದೆ ಸರ್ಕಾರದಿಂದ. ಒಮ್ಮೆಲೆ ಒಂದು ಮಾತು, ಆ ಬರ ಪರಿಹಾರ ರಾಜ್ಯ ಸರ್ಕಾರ ಕೊಡ್ರಿ ಅಂತ ಹೇಳಿ ಕೇಳಿದ್ದು ಹೇಳ್ತೀರ. ನಾವು ಒಂದು ಠರಾವನ್ನು ಮಂಡನೆ ಮಾಡಿದ್ವಿ. ಬರ ಪರಿಹಾರದ ಹಣ ನೀವು ತಕ್ಷಣ ಪಾವತಿ ಮಾಡಬೇಕು ಅಂತೇಳಿ. ನಮಗೆ ಬರಬೇಕಾಗಿರ್ತಕ್ಕಂಥ ಹಣ, ನ್ಯಾಯಯುತವಾಗಿರ್ತಕ್ಕಂಥ ಹಣ. ಎಸ್.ಆರ್. ಪಾಟೀಲ್, ಪೂಜಾರಿಯವರು, ಅಜಯ್ ಶರ್ಮಾ, ನಂಜೇನಮಠ, ಅಂದರೆ ಹಲವಾರು ರಾಜಕೀಯ ಮಿತ್ರರನ್ನು ಸೇರಿ ಕೆಲವು ಕಾಲ ಆಸ್ಪತ್ರೆ ಉದ್ಘಾಟನೆ, ಅನ್ನಭಾಗ್ಯ ಕೇಳ್ತಾರೆ, ಯುವ ನಿಧಿ ಕೇಳ್ತಾರೆ, ಶಕ್ತಿ ಯೋಜನೆ ಕೇಳ್ತಾರೆ. 371 ಕೋಟಿ ಜನ ಇವತ್ತು ನಮ್ಮ ರಾಜ್ಯದಲ್ಲಿ ಶಕ್ತಿ ಯೋಜನೆ ಮೂಲಕ ಪ್ರವಾಸ ಮಾಡಿದ್ದಾರೆ. ನೋಡಿ, ಈ ಗ್ಯಾರಂಟಿ ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರಚಾರ ಕೆಲಸ ಪ್ರಾರಂಭ ಆಗಿದೆ. ರಾಜ್ಯ ಸರ್ಕಾರದ ಸಚಿವರು ಯಾರಾದರೂ ಅಥವಾ ಕೃಷಿಗೆ ಅದನ್ನು ಉಪಯೋಗ ಮಾಡ್ತಾಯಿದ್ರು. ಅಂಥವರು 114 ಕುಟುಂಬಗಳಿದ್ದು, ಆ ಕುಟುಂಬಗಳನ್ನು ನಾವು ಸ್ಥಳಾಂತರಿಸಬೇಕು, ಅವರಿಗಾಗಿ ಜಾಗ ಕೊಡಬೇಕು, ಮನೆ ಕಟ್ಟಿಕೊಡ್ಬೇಕು ಅಂತೇಳಿ ನಿರ್ಣಯಿಸಿದ್ವಿ. ಅದರ ಪ್ರಕಾರ ಸುಮಾರು 14 ಎಕರೆ ಮಂದಿಗೆ ನ್ಯಾಯಾಧೀನ ಕೇಳಿ. ನಿಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಾನು ಈಗ 2-3 ತಿಂಗಳ ಹಿಂದೆ ನಿಮ್ಮ ಜಿಲ್ಲೆಗೆ ಸ್ಮಾರಕಗಳ ದರ್ಶನ ಹಾಗೂ